ನಗರದ ನಂದಿನಿ ಲೇಔಟ್ ಶಾಂತ ವಸತಿ ಪ್ರದೇಶ. ಆದರೆ ಕಳೆದ ಭಾನುವಾರ ರಾತ್ರಿ ಇಲ್ಲಿ ನಡೆದ ಘಟನೆಯೊಂದು ಕ್ಷಣಾರ್ಧದಲ್ಲಿ ಭಯಾನಕ ದೃಶ್ಯಕ್ಕೆ ತಿರುಗಿತು. ಎಲ್ಇಡಿ ಬ್ಯಾನರ್ ಗೋಡೌನ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿತು. ಆರಂಭದಲ್ಲಿ ಸಣ್ಣದಾಗಿ ಕಾಣಿಸಿಕೊಂಡ ಈ ಅಗ್ನಿ ಕೆಲವೇ ನಿಮಿಷಗಳಲ್ಲಿ ಭೀಕರ ರೂಪ ಪಡೆದುಕೊಂಡಿತು. ಗೋಡೌನ್ನಲ್ಲಿದ್ದ ದಹನಶೀಲ ವಸ್ತುಗಳಿಂದ ಬೆಂಕಿ ವೇಗವಾಗಿ ವ್ಯಾಪಿಸಿತು. ಈ ಗೋಡೌನ್ಗೆ ಪಕ್ಕದಲ್ಲೇ 4 ಅಂತಸ್ತಿನ ಕಟ್ಟಡವೊಂದರಲ್ಲಿ ಪಿಜಿ ಕಾರ್ಯನಿರ್ವಹಿಸುತ್ತಿತ್ತು. ಆ ಪಿಜಿಯಲ್ಲಿ ಸುಮಾರು 50 ಮಂದಿ ಯುವತಿಯರು ವಾಸವಾಗಿದ್ರು. ಬೆಂಕಿ ಹೊತ್ತಿಕೊಂಡ ಕ್ಷಣದಲ್ಲೇ ದಟ್ಟ ಹೊಗೆ ಮತ್ತು ಜ್ವಾಲೆಗಳು ಪಕ್ಕದ ಕಟ್ಟಡದತ್ತ ಹರಡಲು ಶುರು ಮಾಡಿದವು. ನೋಡುತ್ತಿದ್ದಂತೆ ಪಿಜಿ ಕಟ್ಟಡಕ್ಕೂ ಬೆಂಕಿ ತಗುಲಿತು. ಮಧ್ಯರಾತ್ರಿ ಸಮಯ, ಎಲ್ಲರೂ ತಮ್ಮ ಕೊಠಡಿಗಳಲ್ಲಿದ್ದ ಸಮಯ. ಏಕಾಏಕಿ ಹೊಗೆ ತುಂಬಿಕೊಳ್ಳಲು ಆರಂಭವಾದಾಗ ಒಳಗಿದ್ದ ಯುವತಿಯರು ಗಾಬರಿಗೊಂಡರು. ಹೊರಗೆ ಬರಲು ದಾರಿಗಳಲ್ಲಿ ಬೆಂಕಿ ಮತ್ತು ಹೊಗೆ ಆವರಿಸಿಕೊಂಡಿದ್ದರಿಂದ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿತ್ತು. ಪ್ರಾಣ ಉಳಿಸಿಕೊಳ್ಳುವುದೇ ಮೊದಲ ಆದ್ಯತೆ. ಈ ಕಷ್ಟದ ಕ್ಷಣದಲ್ಲಿ ಯುವತಿಯರು ಅಸಾಧಾರಣ ಧೈರ್ಯ ತೋರಿಸಿದರು. ಪ್ರಾಣ ಲೆಕ್ಕಿಸದೆ ಕೆಲವರು ಕಿಟಕಿಗಳ ಮೂಲಕ ಹೊರಗೆ ನೋಡಿದರು. ಕೆಳಗಡೆ ಇರುವ ಕಾಂಪೌಂಡ್ ಮಾತ್ರ ಈಗ ಅವರಿಗೆ ಒಂದೇ ಮಾರ್ಗವಾಗಿ ಕಾಣಿಸಿತ್ತು. ಒಬ್ಬೊಬ್ಬರಾಗಿ ಕೆಲವರು ಗುಂಪುಗಳಾಗಿ ಅವರು ಬಿಲ್ಡಿಂಗ್ನ ಮೇಲಂತಸ್ತುಗಳಿಂದ ಜಿಗಿಯಲು ಆರಂಭಿಸಿದರು. ಆ ಕ್ಷಣದಲ್ಲಿ ಜೀವ ಉಳಿಸಿಕೊಳ್ಳುವ ಹಂಬಲವೇ ಅವರಿಗೆ ಧೈರ್ಯ ನೀಡಿತು. ಚೀರಾಡುತ್ತಾ ಭಯದಿಂದ ಕಂಗಾಲಾಗಿದ್ದರು. ತಮ್ಮನ್ನು ತಾವು ಉಳಿಸಿಕೊಳ್ಳಲು ಅವರು ತೆಗೆದುಕೊಂಡ ನಿರ್ಧಾರ ಅಚ್ಚರಿ ಮೂಡಿಸುವಂತದ್ದು. ಒಟ್ಟು ಸುಮಾರು 50 ಮಂದಿ ಯುವತಿಯರು ಕೂಡ ಇದೇ ರೀತಿಯಲ್ಲಿ ಕಾಂಪೌಂಡ್ ಮೇಲಿಂದ ಜಿಗಿದು ಹೊರಬಂದರು. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾದರೂ ದೊಡ್ಡ ಅನಾಹುತ ತಪ್ಪಿತು. ಅದೃಷ್ಟವಶಾತ್ ಯಾರಿಗೂ ಜೀವಾಪಾಯವಾಗಲಿಲ್ಲ. ಒಂದು ವೇಳೆ ಅವರು ಆ ಕ್ಷಣದಲ್ಲಿ ತಡ ಮಾಡಿದ್ದರೆ ಅಥವಾ ಜಿಗಿಯಲು ಹೆದರಿದ್ದರೆ ಪರಿಸ್ಥಿತಿ ಭೀಕರ ದುರಂತವಾಗಿ ಮಾರ್ಪಡಬಹುದಿತ್ತು. ಈ ಘಟನೆ ನಿಜಕ್ಕೂ ತಪ್ಪಿದ ಭಾರಿ ದುರಂತ ಎಂಬುದಕ್ಕೆ ಜೀವಂತ ಉದಾಹರಣೆ. ಅಗ್ನಿಶಾಮಕ ದಳ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿತು. ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಆದರೆ ಈ ಘಟನೆ ನಗರದಲ್ಲಿ ಭದ್ರತೆ ಮತ್ತು ಅಗ್ನಿ ನಿರ್ವಹಣೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸಿದೆ. ಈ ಘಟನೆಯಿಂದ ಒಂದು ಸ್ಪಷ್ಟ ಪಾಠ ಏನಪ್ಪಾ ಅಂದ್ರೆ, ಅಪಾಯದ ಸಮಯದಲ್ಲಿ ತಕ್ಷಣದ ನಿರ್ಧಾರ ಮತ್ತು ಧೈರ್ಯ ಜೀವಗಳನ್ನ ಉಳಿಸಬಹುದು. ನಂದಿನಿ ಲೇಔಟ್ನ ಈ ಘಟನೆ 50 ಯುವತಿಯರ ಧೈರ್ಯ ಮತ್ತು ಅದೃಷ್ಟದ ಕಥೆಯಾಗಿ ಉಳಿಯಲಿದೆ.